Hi, welcome to Shweta's vlog. So, ನಾನು ಇವತ್ತು ಸೂಪರ್ ಆಗಿ ರೆಡಿ ಆಗಿದ್ದೀನಿ ಟು ಗೋ ಅಂಡ್ ಎಕ್ಸ್ಪ್ಲೋರ್ ಒನ್ ಮೋರ್ ಪ್ಲೇಸ್. ಸೊ ಈಗ ನಾವು ಹೋಗ್ತಾ ಇದ್ದೀವಿ ಬೆನ್ನಿ ಮಿಲ್ ಗ್ರೌಂಡ್ಸ್. ಸೊ ಬೆನ್ನಿ ಮಿಲ್ ಗ್ರೌಂಡ್ಸ್ ಏನಿದೆ ಅಲ್ಲಿಗೆ ಬಂದಿದ್ದೀವಿ ಈಗ. ಸೊ ಇಲ್ಲಿ ನಡೀತಾ ಇದೆ ಗ್ರಾಹಕರ ಮೇಳ, ರಾಷ್ಟ್ರೀಯ ಗ್ರಾಹಕರ ಮೇಳ. ಅಂಡ್ ಈ ಸತಿ ಇಲ್ಲಿ ಸಖತ್ ಫೇಮಸ್ ಆಗಿ ತುಂಬಾ ಮಾತಾಡ್ತಿರೋಂಥದ್ದು ಏನಪ್ಪಾ ಅಂದ್ರೆ ಇಲ್ಲಿ ನಯಾಗ್ರಾ ಫಾಲ್ಸ್ ಇನ ರೆಪ್ಲಿಕಾ ರಿಕ್ರಿಯೇಟ್ ಮಾಡಿದ್ದಾರೆ. ಸೊ ಅದಕ್ಕೆ ಇದು ತುಂಬಾ ಎಲ್ಲಾ ಕಡೆ ನಯಾಗ್ರಾ ಫಾಲ್ಸ್ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತುಂಬಾನೇ ಹರಿದಾಡ್ತಿತ್ತು. ಸೊ ನೋಡೋಣ ಬನ್ನಿ ಏನಿದೆ ಅಂತ. ಸೊ ಎಂಟ್ರೆನ್ಸ್ ಇದು. ಎಂಟ್ರೆನ್ಸ್ ಅಲ್ಲಿ ನಿಮಗೆ ಗಾಡಿ ಪಾರ್ಕ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಟಿಕೆಟ್ ಕೊಡ್ತಾರೆ. ಸೊ ಅದನ್ನ ಸೇಫ್ ಆಗಿ ಇಟ್ಕೊಳ್ಳಿ. ಅಲ್ಲಿಂದ ಮುಂದೆ ಬಂದ್ರೆ ಸೊ ಇಲ್ಲಿ ನಿಮಗೆ ಕಾಣಿಸುತ್ತೆ ವಿಶಾಲವಾದ ಸೆಟಪ್. ಸೊ ಇದೆ ಎಕ್ಸಿಬಿಷನ್. ಸೊ ಎಸ್, ಸೊ ಹೆಂಗಿದ್ರು ಎಲ್ಲಾರ್ಗು ಸಮ್ಮರ್ ಹಾಲಿಡೇಸ್ ಇದೆ. ಸೊ ಬರಬಹುದು. ಅಂಡ್ ಆಲ್ಮೋಸ್ಟ್ 1 month ಇದು ಇನ್ನ ಇರತ್ತೆ. ಸೊ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ನ ಕರ್ಕೊಂಡು ಸೂಪರ್ ಆಗಿ ಇಲ್ಲಿಗೆ ಬರ್ಬೋದು. ನೋಡಿ, ದೊಡ್ಡ ಬೀಟಲ್ ಬಟರ್ಫ್ಲೈನ ಇಟ್ಟಿದ್ದಾರೆ. ಸೊ ಎಸ್, ಪಾರ್ಕಿಂಗಿಗೆ ಸಖತ್ ಜಾಗ ಇದೆ. ಒಂದ್ಸತಿ ನಮ್ಮ ಗಾಡಿನ ಪಾರ್ಕ್ ಮಾಡಿದ್ಮೇಲೆ ಎಲ್ಲ ಏನೇನಿದೆ ಅಂತ ಹೇಳ್ಬಿಟ್ಟು ನೋಡಿ ಈಗ ನಾವು ಹೋಗ್ತಾ ಇದೀವಿ ಅದ್ರ ಕಡೆಗೆ. ಸೊ ದೊಡ್ಡ ಜಾಗ ನೋಡಿ, ಎಷ್ಟು ದೊಡ್ಡದಿದೆ ಗ್ರೌಂಡ್ಸ್. ಸೊ ಬೇಜಾನ್ ಟೈಮ್ ತಗೊಂಡು ಆರಾಮಾಗಿ ನೋಡಿ ಬರಬಹುದು. ಸೊ ಇಲ್ಲಿ ಆಕ್ಚುಲ್ ಆಗಿ ಎಂಟ್ರೆನ್ಸಿಗೆ ಪರ್ ಪರ್ಸನ್ಗೆ 100 rupees ಇದೆ. ಸ್ವಲ್ಪ ಜಾಸ್ತಿನೇ ಅನ್ನಿಸ್ತು, ಬಟ್ ಏನೂ ಮಾಡೋಕ್ಕಾಗಲ್ಲ. ಅವರು ಸಹ ಅವರ ಸೆಟಪ್ಗೆ ಮತ್ತೆ ಈಗಿನ ಕಾಲದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಬರಬೇಕಂದ್ರೆ ಅವ್ರಿಗೆಲ್ಲ ಪೇ ಮಾಡಬೇಕು. ಸೊ ಆಬ್ವಿಯಸ್ಲಿ ಮಾರ್ಕೆಟಿಂಗ್ ಮಾಡೋಕ್ಕೆ ಮತ್ತೆ ಅದಕ್ಕೆ ಅಂತ ಎಲ್ಲ ಸಖತ್ತು ದುಡ್ಡು ಬೇಕಾಗುತ್ತೆ ಅಂದ್ಕೊಂಡು ಪೇ ಮಾಡಬೇಕಷ್ಟೇ. ನೋಡಿ, ಟಿಕೆಟ್ ತೊಗೊಂಡಿದ್ದೀನಿ 100 rupees ಈಚ್. ಸೊ ಇಲ್ಲಿಂದ ನಾವೀಗ ಹೋಗ್ತಾ ಇದ್ದೀವಿ ಒಳಗಡೆಗೆ. ಸೊ ಟಿಕೆಟ್ ಕೌಂಟರಲ್ಲಿ ನೀವು ಇಲ್ಲಿಗೆ ಜಾಸ್ತಿ ಕ್ಯಾಶ್ ತಂದರೆ ಒಳ್ಳೆಯದು. ಕೌಂಟರಲ್ಲಂತೂ ಜಿ-ಪೇ ತಗೋತಾ ಇದ್ದಾರೆ, ಬಟ್ ಯೂಶಲಿ ಇದು ಒಳಗಡೆ ಹೋದಾಗ ನಾನು ತುಂಬ ಸತಿ ಟ್ರೈ ಮಾಡಿದ್ದೀನಿ, ಕ್ಯಾಶೇ ಜಾಸ್ತಿ ಯೂಸ್ ಆಗೋದು. ಸೊ ಎಂಟ್ರೆನ್ಸಲ್ಲಿ ಟಿಕೆಟ್ ತಗೊಂಡು ಚೆಕ್ ಮಾಡಿ ಒಳಗಡೆ ಬಿಡ್ತಾ ಇದ್ದಾರೆ. ಸೊ ಈಗ ನಾವು ಆ್ಯಕ್ಚುಲ್ ಆಗಿ ಒಳಗಡೆ ಎಂಟ್ರ್ ಆಗ್ತಿದ್ದೀವಿ, ಮೇನ್ ಗೇಟ್. ಸೊ ಇಲ್ಲಿಂದ ಟಿಕೆಟ್ ಇಲ್ದಲ್ಲೇ ಒಳಗಡೆ ಹೋಗೋಕ್ಕಾಗಲ್ಲ. And this is the recreated Niagara Falls. ಸಖತ್ತಾಗಿದೆ ಅಲ್ಲ. ಸೊ ಏನೇನೋ ಅಂತೂ ಇಂತೂ ಅದ್ಭುತ ಮಾಡಿದ್ದಾರೆ. ನಾವಂತೂ ಫಾರಿನ್ಗೆ ಹೋಗ್ಬಿಟ್ಟು ನಯಾಗ್ರಾ ಫಾಲ್ಸ್ ನೋಡೋಕ್ಕಾಗಲ್ಲ, ಬಟ್ ಅಟ್ಲೀಸ್ಟ್ ನಮ್ಮ ಬೆಂಗಳೂರಿಗೇನೆ ಬಂದಿರುವಂಥ ನಯಾಗ್ರಾ ಫಾಲ್ಸ್ ನೋಡೋಕ್ಕೆ ಬಂದಿದ್ದೀವಿ. ಆ್ಯಂಡ್ ಈ ಕಡೆ ಸ್ಟೆಪ್ಸ್ ಇದೆ. ಸೊ ಇಲ್ಲಿಂದ ಇಳಿದು ಬಿಟ್ಟು ಹತ್ರದಿಂದ ಹೋಗ್ಬಿಟ್ಟು ನೋಡೋಣ ಅಂತ ಹೇಳಿ ಸೊ ಇಲ್ಲಿ ಬೇಕಾದಷ್ಟು ಪೋಸ್ಟರ್ಗಳು ಹಾಕಿದ್ದಾರೆ. ಸೊ ಆಸ್ ಯು ಕ್ಯಾನ್ ಸಿ, ಮಕ್ಕಳಂತೂ ಖುಷಿಯಾಗಿ ಎಲ್ಲ ಫೋಟೋಸ್ ತೆಗೆಸ್ಕೊತಾ ಇದ್ದಾರೆ. ಸೊ ಈವನ್ ಸೈಡಲ್ಲಿ ಡೆಕೋರೇಟ್ ಮಾಡಿರೋಂಥ ಫ್ಲವರ್ಸ್ ಆಗಲಿ, ಇದೆಲ್ಲ ತುಂಬಾನೇ ಕ್ಯೂಟ್ ಆಗಿ ಚೆನ್ನಾಗಿದೆ. ಅಲ್ಲೂ ಬೇಕಾದಷ್ಟು ಫೋಟೋಸ್ಗಳು ಕ್ಲಿಕ್ ಮಾಡಿಕೊಂಡು ಮುಂದೆ ಹೋಗಬಹುದು. ಸೊ ಈಗ ನಾವು ಹೋಗ್ತಾ ಇದ್ದೀವಿ ನಯಾಗ್ರಾ ಫಾಲ್ಸ್ ಸೆಟಪ್ ಹತ್ರ. ಸೊ ನೋಡಿ, ಎಷ್ಟು ಏನೇನೋ ಅಂತೂ ಇಂತೂ ನಮ್ಮ ಇಂಡಿಯನ್ಸು ಮಾಡಿಬಿಡ್ತಾರೆ ಅದೇ ಥರ. ಸೊ ಇಲ್ಲೆಲ್ಲ ಏನೋ ಡೆಕೋರೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಂತೂ ಸಖತ್ ರಶ್ ಇದೆ, ಬಟ್ ಸ್ಟಿಲ್ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಫೋಟೋಸ್ನ ತೆಗೆಸ್ಕೊಂಡು ಮುಂದೆ ಹೋಗೋದು. ಸೊ ಸಖತ್ ಜನ ಇದ್ದಾರೆ, ಆ ಕಡೆ ಈ ಕಡೆ ಹೋಗೋದು ಇಲ್ಲ. ಸೊ ಅದ್ರ ಮಧ್ಯದಲ್ಲೇ ಫೋಟೋಸ್ ತೆಗೆಸ್ಕೋಬೇಕು. ಯಾಕೆಂದರೆ ಈಗ ಸಮಸ್ಯೆ ಇರೋದ್ರಿಂದ ಆಬ್ವಿಯಸ್ಲಿ ತುಂಬ ರಶ್ ಇರುತ್ತೆ, ತುಂಬ ಜನ ಬರ್ತಿದ್ದಾರೆ. ಸೊ ಎಲ್ಲರಿಗೂ ಜಾಗ ಬೇಕು, ಎಲ್ಲರಿಗೂ ಫೋಟೋಸ್ ಬೇಕು. ಆ್ಯಂಡ್ ಈಗ ಅಲ್ಲಿ ನಯಾಗ್ರಾ ಫಾಲ್ಸಿಂದ ಏನಿದೆ ಅಲ್ಲಿಂದ ನೆಕ್ಸ್ಟ್ ಸೆಕ್ಷನ್ಗೆ ಹೋಗ್ತಾ ಇದ್ದೀವಿ, ರೋಬೋಟಿಕ್ಸ್ ಬಟರ್ಫ್ಲೈ ಪಾರ್ಕಿಗೆ. ಸೊ ಇದು ಎಂಟ್ರೆನ್ಸ್. ಸೊ ಇದಕ್ಕೇನು ಟಿಕೆಟ್ ಇಲ್ಲ, ನಾವೇನು 100 rupees ತೊಗೊಂಡ್ವಿ ಅದೇ ಟಿಕೆಟಲ್ಲಿ ಇಲ್ಲಿ ಒಳಗಡೆ ಬರೋದು. ಸೊ ಇಲ್ಲಿ ಬ್ಯೂಟಿಫುಲ್ ಆಗಿ ಸೆಟಪ್ ಮಾಡಿದ್ದಾರೆ, ರೋಬೋಟಿಕ್ಸ್ ಬಟರ್ಫ್ಲೈಸ್, ಬೀಸ್, ಇದನ್ನೆಲ್ಲ ತುಂಬಾನೇ ಕಲರ್ಫುಲ್ ಆಗಿ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಬೀಟಲ್ಸು, ಬಟರ್ಫ್ಲೈಸು, ಇದೆಲ್ಲ ಜೀರುಂಬೆ ಆಗಲಿ ಇದಾಗಲಿ ಎಲ್ಲ ತುಂಬ ಚೆನ್ನಾಗಿ ಒಂಥರ ಅಲ್ಲಾಡೋದು, ಮೋಷನ್ ಮಾಡ್ತಾ ಇರೋದ್ರಿಂದ ಒಂಥರ ನೋಡೋಕೆ ಚೆನ್ನಾಗಿ ಅನ್ಸುತ್ತೆ. ಆ್ಯಂಡ್ ಈವನ್ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ.
ನನಗಂತೂ ಸಖತ್ ಇಷ್ಟ ಇಂಥದ್ದೆಲ್ಲ ನೋಡೋಕ್ಕೆ. ತುಂಬ ಕ್ರಿಯೇಟಿವ್ ಆಗಿ ತುಂಬಾನೇ ಅದ್ಭುತವಾಗಿರುತ್ತೆ ಇದೆಲ್ಲ ನೋಡಿ. ಸ್ಕಾರ್ಪಿಯೋ ಹೆಂಗಿದೆ ಮತ್ತು ಬಟರ್ಫ್ಲೈಸ್ ಹೆಂಗಿದೆ. ಸೊ ಇದೆಲ್ಲ ಮಾಡೋಕ್ಕೆ ಎಷ್ಟು ಟೈಮ್ ಬೇಕು, ಎಷ್ಟು ಕ್ರಿಯೇಟಿವಿಟಿ ಬೇಕು, ಎಷ್ಟು ಪೇಷನ್ಸ್ ಬೇಕು. ಸೊ ಎಲ್ಲ ಸೆಟಪ್ ಮಾಡ್ಬೇಕು. ನಾವು ಅನ್ಕೊಂತೀವಿ ಅದೇನಾ ಹಂಗೆ ಅಂತ, ಬಟ್ ಎವ್ರಿ ಟೈಮು ಹೊಸ ಹೊಸ ಥೀಮ್ಸ್ ಜೊತೆ ಹೊಸ ಹೊಸ ಐಟಮ್ಸ್ನ ತಗೊಂಡು ಇಷ್ಟು ದೊಡ್ಡ ಜಾಗ ತಗೊಂಡು ಅದರಲ್ಲೆಲ್ಲ ಮ್ಯಾಟ್ಸ್ ಹಾಕಿ ಕೆಳಗೆ. ಸೊ ಇಫ್ ಯು ಹ್ಯಾಡ್ ಅಬ್ಸರ್ವ್, ನಾವು ಸ್ಟಾರ್ಟಿಂಗ್ ಪಾಯಿಂಟಿಂದ ಬಂದಾಗ್ಲಿಂದನೂ ಮ್ಯಾಟ್ಸ್ ಹಾಕಿದ್ದಾರೆ. ಸೊ ಅಷ್ಟೆಲ್ಲ ಮಾಡಬೇಕು. ಎಷ್ಟು ಮ್ಯಾನ್ ಪವರ್ ಬೇಕು, ಎಷ್ಟು ಪೇಷನ್ಸ್ ಇಂದ, ಎಷ್ಟು ದಿನದಿಂದ ಇದನ್ನ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಕಷ್ಟಪಡ್ತಾರೆ ನೋಡಿ. 2 ಬೀಸ್ ಕೂತ್ಕೊಂಡಿದೆ ಮರದ ದಿನ್ನೆ ಮೇಲೆ. ಸೊ ಇದೆಲ್ಲ ನನಗಂತೂ ಸಕ್ಕದಾಗಿ ಅನ್ಸದೆ. ಅಂಡ್ ಚಿಕ್ಕ ಮಕ್ಳು, ಪುಟ್ ಮಕ್ಳಿಗಂತೂ ಇಟ್ಸ್ ಲೈಕ್ ವಂಡರ್ ಲ್ಯಾಂಡ್ ತರನೇ ಎಲ್ಲೋ ಬಂದ್ಬಿಟ್ಟಿದೀವಿ ಅಂತಾನೆ ಅನ್ಸೋದು. ಫೋಟೋಸ್ಗಂತೂ ಹೇಳಿ ಮಾಡಿಸಿದಂತ ಜಾಗ. ಸಕ್ಕದಾಗಿ ಕಲರ್ಫುಲ್ ಆಗಿ ಬರುತ್ತೆ. ಬಟ್ ಏನಂದ್ರೆ ಒಂದೇ ತುಂಬಾ ರಶ್ ಇರುತ್ತೆ. ಸೊ ಯಾ ಕಡೆ ಹೋದ್ರು ನಿಮಗೆ ಫೋಟೋಸಲ್ಲಿ ಫೋಟೋ ಬಾಂಬಿಂಗಿಗೆ ಜನ ಬಂದೇ ಬರ್ತಾರೆ. ಸೊ ಯು ಕಾಂಟ್ ಡಿನೈ ಇಟ್. ಆಕ್ಚುಲಿ ಅಲ್ಲಿ ಇದು 4 ಇಂದ 9 ತನಕ, ಸಾಯಂಕಾಲ 4 ಇಂದ 9 ತನಕ ನಡೆಯುತ್ತೆ. ಸೊ ಮಾರ್ನಿಂಗ್ ಎಲ್ಲ ಬಂದ್ರೆ ಓಪನ್ ಇರೋದಿಲ್ಲ. ಸೊ ಈವ್ನಿಂಗ್ ಬನ್ನಿ, ಆರಾಮಾಗಿ ಸ್ವಲ್ಪ ಬೇಗ ಬಂದ್ರೆ ಕ್ಲೀನಾಗಿ ಎಲ್ಲದನ್ನೂ ನೋಡ್ಕೊಂಡು ಹೋಗಬಹುದು. ಸೊ ಇಲ್ಲಿಂದ ನೆಕ್ಸ್ಟ್ ಸೆಕ್ಷನ್ಗೆ ಹೋಗ್ತಾ ಇದೀವಿ. ಸೊ ಇಲ್ಲಿ ಆಕ್ಚುಲ್ ಆಗಿ ಎಲ್ಲ ಶಾಪ್ಗಳು ಎಕ್ಸಿಬಿಷನ್ ಮಾಡಿದ್ದಾರೆ. ಸೊ ಎಕ್ಸಿಬಿಟ್ ಮಾಡಿದ್ದಾರೆ. ನೀವು ಏನ್ ಬೇಕು ಅದೆಲ್ಲ ಇಲ್ಲಿ ತಗೋಬಹುದು. ಬೇಕಾದಷ್ಟು ಶಾಪ್ಗಳಿದೆ. ಆಸ್ ಯು ಕ್ಯಾನ್ ಸಿ, ಪ್ಲಾಸ್ಟಿಕ್ಸು, ಡ್ರೆಸ್ಸು ಮತ್ತೆ ತಿನಿಸುಗಳು, ತಿನ್ನಕ್ಕೆ ಏನು ಬೇಕೆಲ್ಲ ಇಲ್ಲಿ ಸಿಗತ್ತೆ. ಸೊ ಅದೇ ತರ ನೋಡ್ಕೊಂತ ಹೋಗ್ತಾ ಇದ್ದೀನಿ ನಾನು. ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಣ್ಣಿಗೆ ಕುಕ್ಕ ಅಂತದೆಲ್ಲ ಹಾಕಿರ್ತಾರೆ. ಮಕ್ಕಳಂತೂ ಹಬ್ಬ ಆ ಅಂಗಡಿ ಮುಂದೆನೆ ನಿಂತ್ಕೊಂಡ್ಬಿಡ್ತಾರೆ. ಸೊ ಅದ್ರ ಜೊತೆ ಬೇರೆ ಬೇರೆ ಶೂಸ್ಗಳು ಅಂಗಡಿ, ಜ್ಯುವೆಲರಿ ಅಂಗಡಿ, ಏನು ಬೇಕು ಇಲ್ಲಿ ಸಿಗ್ತಾ ಇದೆ. ಸೊ ಎಸ್, ಫುಲ್ ಸೆಕ್ಷನ್ ಇದು ಎಕ್ಸಿಬಿಷನ್ದೆ. ಸೊ ಹಂಗೇ ನೋಡ್ಕೊಂತ ಹೋಗ್ತಾ ಇರಬೇಕು. ಸೊ ಮ್ಯಾಟ್ ಮೇಲೆ ನಡೆಯುವಾಗ ಸ್ವಲ್ಪ ಹುಷಾರು. ಆಕ್ಚುಲಿ ದಿಬ್ಬ ತಗ್ಗು ಆ ಥರ ಇದೆ. ತುಂಬ ಹೀಲ್ಸ್ ಹಾಕೊಂಬಂದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಯಾಕಂದ್ರೆ ಬ್ಯಾಲೆನ್ಸ್ ಮಾಡೋದು ಒಂದು ಇದಕ್ಕಿದ್ದಂಗೆ ಗುಂಡಿ ಸಿಕ್ಬಿಡುತ್ತೆ, ಇಲ್ಲಾಂದ್ರೆ ಒಂಥರ ದೊಡ್ಡ ಹೋಲ್ ಸಿಕ್ಬಿಡುತ್ತೆ ಈ ಥರ. ಸೊ ಬೆಟರ್ ತುಂಬ ಕಂಫರ್ಟಬಲ್ ಆಗಿರುವಂತಹ ನಿಮ್ಮ ಸ್ಪೋರ್ಟ್ಸ್ ಶೂಸ್ ಹಾಕೊಂಬಂದ್ರೆ ಒಳ್ಳೆಯದು ಅಂತ ನನಗೆ ಅನಿಸ್ತು. ಯಾಕಂದ್ರೆ ನಾನೇ ಅಷ್ಟೊಂದು ಗುಂಡಿಗಳಲ್ಲಿ ಕಾಲಿಟ್ಟೆ. ಲಕ್ಕಿಲಿ ನಾನು ತುಂಬ ಹೀಲ್ಸ್ ಹಾಕೊಂಡೋಗಿರ್ಲಿಲ್ಲ. ಸೊ ಹಾಗಾಗಿ ಏನು ಅಂದರೆ ಒಂದು ಹಾಗೆ ರಫ್ ಗ್ರೌಂಡ್ ಮೇಲೆ ಹಾಕಿರ್ತಾರೆ. ಸೊ ಇಟ್ ಈಸ್ ಬೆಟರ್ ಟು ವೇರ್ ಸಮಥಿಂಗ್ ವೆರಿ ಕಂಫರ್ಟಬಲ್. ಸೊ ಹಿಂಗೆ ನೋಡ್ಕೊತ ಹೋಗ್ತಾ ಇದ್ರೆ ಫುಲ್ ಎಲ್ಲ ಕಡೆನೂ ಅಂಗಡಿಗಳಿದೆ, ಬೇಜಾನ್ ಅಂಗಡಿಗಳಿದೆ. ಸೊ ಆರಾಮಾಗಿ ನೋಡಿಕೊಂಡು ಬರಬಹುದು. ಆ ಥರ ನಿಮಗೆ ಖುಷಿ ಆಗುವಂಗೆ ಏನು ಬೇಕು ಎಲ್ಲ ತಗೋಬಹುದು ಇಲ್ಲಿ. ಆಬ್ವಿಯಸ್ಲಿ ಎಕ್ಸಿಬಿಷನ್ ಅಂದರೆ ಬೇಕಾದಷ್ಟು ಐಟಮ್ಸ್ ಇರುತ್ತೆ. ಮನೆಗೆ ಬೇಕಾಗಿರುವಂಥ ಐಟಮ್ಸು, ಮಕ್ಕಳಿಗೆ ಬೇಕಾಗಿರುವಂಥದ್ದು, ಎಷ್ಟೊಂದು ನಾವು ನೋಡಿಲ್ದಿರೋದು ಅಂತ ಐಟಮ್ಸ್ನು ಸಹ ಇಲ್ಲಿ ಸಿಗತ್ತೆ. ಸೊ ಎಸ್, ರಜಾ ಇರೋದ್ರಿಂದ, ಹಬ್ಬ ಇರೋದ್ರಿಂದ, ಹಬ್ಬ ಇದ್ದಿದ್ರಿಂದ ರಶ್ ಜಾಸ್ತಿ ಇದೆ. ಸೊ ಆಬ್ವಿಯಸ್ಲಿ ಎಲ್ಲ ಊರಿಂದ ಬಂದವರೆಲ್ಲ ಬರ್ತಾ ಇರ್ತಾರೆ. ಸೊ ಹಾಗಾಗಿ ನೀವು ನೋಡಬಹುದು ಬೇಕಾದಷ್ಟು ಅಂಗಡಿಗಳಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಸೊ ಈ ಕಡೆ ಎಲ್ಲ ಬಂದರೆ ನಿಮಗೆ ಸ್ವಲ್ಪ ಗೇಮ್ಸ್ ಇದೆ. ಸೊ ಗೇಮ್ಸ್ ಆಡ್ಬೋದು, ಲೈಕ್ ಶೂಟಿಂಗು, ಮತ್ತು ಎಕ್ಸಿಬಿಷನಲ್ಲಿ ಏನು ಥ್ರೋಯಿಂಗ್ ಇರುತ್ತಲ್ಲ, ರಿಂಗ್ ಥ್ರೋಯಿಂಗು. ಅಲ್ಲಿ ನೋಡಿ ಬ್ಯೂಟಿಫುಲ್ ಫಿಶಸ್ ಇಟ್ಟಿದ್ದಾರೆ. ಫೈಟರ್ ಫಿಶಸ್ನ ತಗೋಬಹುದು ನೀವು ಯಾವ ಥರ ಜಾರಲ್ಲಿ ಬೇಕೋ ಆ ಥರದ್ದು. ನನಗೂ ತುಂಬಾನೇ ಆಸೆ ಆಯಿತು ಇದನ್ನ ತಗೋಬೇಕು ಅಂತ ಹೇಳಿ. ಆಮೇಲೆ ನೆನಪಾಯ್ತು ನಾವು ಇಲ್ಲಿಂದ ಬೇರೆ ಕಡೆ ಹೋಗೋ ಪ್ಲಾನ್ ಇದೆ. ಸೊ ಇದನ್ನ ಎಲ್ಲಿ ಹಿಡ್ಕೊಂಡು ತಿರ್ಗೋದು ಅಂತ ನೋಡಿ. ಇದು ಬಲೂನ್ ಶೂಟಿಂಗು, ಅದೇ ಥರ ಬೇರೆ ಬೇರೆ ಗೇಮ್ಸ್ಗಳು ಈ ಸೆಕ್ಷನಲ್ಲಿದೆ. ಡಾರ್ಟ್ ಆಗಲಿ, ಆರೋ, ಮತ್ತು ಈ ಕಡೆನೂ ಸ್ವಲ್ಪ ಬಟ್ಟೆ ಅಂಗಡಿಗಳಿದೆ. ಅದೆಲ್ಲ ಜಾಸ್ತಿ ಇಲ್ಲಿ ಗೇಮ್ಸ್ ಇದೆ. ಶೂಟಿಂಗು, ರಿಂಗ್ಸು, ಅದು ಇದು ಅಂತ ಹೇಳ್ಬಿಟ್ಟು ನೀವು ಬೇಕಾದಷ್ಟು ಆಟ ಆಡಬಹುದು. ಸೊ ಎಲ್ಲದಕ್ಕೂ ಬೇರೆ ಬೇರೆ ರೇಟ್ಸ್ ಇದೆ. ಸೊ ಕ್ಯಾಶ್ ಎತ್ಕೊಂಡು ಹೋದ್ರೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. UPI ಇರಬಹುದು ಇಲ್ಲಿ, ಬಟ್ ಇಲ್ಲ ಅಂದ್ರೂ ನೀವು ಒಳಗಡೆ ಹೋಗ್ಬಿಟ್ಟು ಬೇಕಂದ್ರೆ
ಕ್ಯಾಶ್ನ UPI ಮಾಡಿಬಿಟ್ಟು ಕ್ಯಾಶ್ನ ಇಸ್ಕೊಂಡು ಬರಬಹುದು. ಸೊ ಈಗ ಇಲ್ಲಿಂದ ಒಳಗಡೆ ಹೋಗ್ತಾ ಇದೀವಿ. ದ ಮೇನ್ ಅಟ್ರಾಕ್ಷನ್. ಸೊ ಎಕ್ಸಿಬಿಷನ್ ಅಲ್ಲಿ ಮೇನ್ ಅಟ್ರಾಕ್ಷನ್ ಏನು? ಅಡ್ವೆಂಚರ್ ಗೇಮ್ಸ್. ಸೊ ದಿಸ್ ಇಸ್ ದ ಸೆಕ್ಷನ್ ಅಡ್ವೆಂಚರ್ ಗೇಮ್ಸ್, ಅಮ್ಯೂಸ್ಮೆಂಟ್ ಪಾರ್ಕ್ ಅಂತಾನು ಹೇಳಿ ಯಾವ್ದಾದ್ರು ಆಯ್ತು. ಸೊ ಅದು ಮಕ್ಕಳಿಗೆ ತುಂಬಾ ಇಷ್ಟ. ಆದ್ರೆ ನನಗೆ ಬೇರೆದೇನಪ್ಪ ಅಂದ್ರೆ ಇಲ್ಲಿ ತಿನ್ನೋ ಶಾಪ್ಸು ಈ ಕಡೆನೆ ಇದೆ ನೋಡಿ. ಬಜ್ಜಿ, ಹಪ್ಪಳ, ಸೊ ಪಾವ್ ಭಾಜಿ ಇದೆಲ್ಲ ಇದೆ. ಮೇನ್ ನನಗನ್ಸಿದ್ದು ಅದೇ ತರದ್ದು ಮಲ್ಟಿಪಲ್ ಶಾಪ್ಸ್ ಇದೆ. ಅಂದ್ರೆ ಈಗ ಹಪ್ಪಳ, ಮೆಣಸಿನ್ಕಾಯಿ ಬಜ್ಜಿ ಇದೇ ಶಾಪ್ 2 ಅಥವಾ 3 ಇದೆ. ಸೊ ಪಿಜ್ಜಾ, ಬರ್ಗರ್ ಇದೆಲ್ಲ ನನಗೆ ಅಷ್ಟು ಕಾಣಿಸ್ಲಿಲ್ಲ. ರೋಲ್ಸ್ ಅಂಗಡಿ ಇದೆ, ಮತ್ತೆ ಅದು ಬಿಟ್ರೆ ಜ್ಯೂಸ್ ಅಂಗಡಿಗಳಿದೆ, ಸೋಡಾಸು, ಮತ್ತೆ ಅದು ಬಿಟ್ರೆ ನೋಡಿ ಈ ತರ ಬೇರೆ ಬೇರೆದು ಜಾಸ್ತಿ ವೆರೈಟೀಸ್ ಇಲ್ಲ. ಅದೇ 2 ಐಟಮ್ಸ್ ಇದೆ. ಸ್ವಲ್ಪ ಡಿಫ್ರೆಂಟ್ ಅನ್ಸಿದ್ದು ಸ್ವಲ್ಪ ಈ ಅಂಗಡಿಲಿ ಮಿಷ್ಟಿ ದೋಹಿ ಮತ್ತೆ ರೋಸ್ ಮಿಲ್ಕ್ ಅದೆಲ್ಲ ಇಟ್ಟಿದ್ದಾರೆ. ಸೊ ರೋಲ್ಸ್ ಅಲ್ಲಿ ತುಂಬಾ ವೆರೈಟೀಸ್ ಇತ್ತು ಈ ಅಂಗಡಿಲಿ. ಸೊ ಅದಲ್ದಲ್ಲೇ ಪೈನಾಪಲ್ ಶಾಪ್, ಫ್ರೂಟ್ ಸಲಾಡ್ ಶಾಪ್ ಆ ಥರ ಇದೆ. ಸೊ ಲೆಮನ್ ಸೋಡಾ ಅಂತೂ ನಮಗೆ ಕುಡಿಬೇಕು ಅನ್ನಿಸ್ತು. ಸೊ ಕುಡಿಯೋಕ್ಕೆ ನಾವು 3 ಜನರು ಬಂದ್ವಿ, ಯಾಕಂದ್ರೆ ಸಕ್ಕ ಶೆಕೆ ಆಗ್ತಾ ಇತ್ತು. ಸೊ ಅದು ತುಂಬಾ ಇದೆ. ಐಸ್ ಕ್ರೀಮ್ ಶಾಪ್ಸ್ ಇದೆ. ಸೊ ಇದು ಚಿಕ್ಕ ಪುಟ್ಟ ಮಕ್ಕಳಿಗೆ ಆಕ್ಟೋಪಸ್ ರೈಡ್ ಇದೆ, ಅಂಡ್ ದೊಡ್ಡವ್ರಿಗೆ ಜಾಯಿಂಟ್ ವೀಲ್ ಇದೆ. ಅದ್ರ ಜೊತೆ ಕೊಲಂಬಸ್ ಇದೆ, ಡ್ಯಾಶಿಂಗ್ ಕಾರ್ಸ್, ಚಿಕ್ಕ ಮಕ್ಕಳಿಗೆ ಚಿಕ್ಕದು ಕಾರ್ಸು ಅದು ಇದು ಎಲ್ಲ ಇದೆ. ಸೊ ಎಸ್, ಒಂದೊಂದು ಗೇಮ್ಗೂ ಆಲ್ಮೋಸ್ಟ್ 100 ರೂಪೀಸ್ ಈಚ್. ಸೊ ನೀವು ಕ್ಯಾಶ್ ಇಟ್ಕೊಂಡು ಹೋದ್ರೆ ಕೌಂಟರಲ್ಲೇ ದುಡ್ಡು ಕೊಟ್ಬಿಟ್ಟು ಟಿಕೆಟ್ಸ್ ತಗೋಬಹುದು. ಇಲ್ಲ ಅಂದ್ರೆ ಅಲ್ಲೇ UPI ಕೌಂಟರ್ ಅಂತ ಇದೆ, ಅಲ್ಲಿ ಹೋಗಿ ನೀವು UPI ಮಾಡಿದ್ರೆ ನಿಮಗೆ ಕೈಗೆ ಕ್ಯಾಶ್ ಕೊಡ್ತಾರೆ. ಸೊ ಅದನ್ನ ತಗೊಂಡ್ಬಂದು ಟಿಕೆಟ್ ತಗೋಬಹುದು. ನೋಡಿ ಎಷ್ಟು ರಶ್ ಇದೆ. ನನ್ನ ಮಗಳು ಕಾಯ್ತಾ ಇದ್ದಾಳೆ. ನನಗಂತೂ ಇದ್ರಲ್ಲೆಲ್ಲ ಸಖತ್ತು ಭಯ. ಮೊದಲು ಚಿಕ್ಕವರಿದ್ದಾಗ ಹೋಗ್ತಾ ಇದ್ವಿ ಸ್ವಲ್ಪ, ಈಗಂತೂ ಟಚ್ ಹೋಗ್ಬಿಟ್ಟಿದೆ. ನಂಗೆ ಮೇಲ್ ಹೋಗ್ಬಿಟ್ಟು ಕೆಳಗಡೆ ಬರುವಾಗ ತುಂಬಾ ಭಯ ಆಗುತ್ತೆ. ಐ ಸ್ಟಾರ್ಟ್ ಸ್ಕ್ರೀಮಿಂಗ್ ಲೈಕ್ ಹೆಲ್. ಲಾಸ್ಟ್ ಟೈಮ್ ನನ್ನ ಮಗಳು ಹಠ ಮಾಡಿ ನನಗೆ ಕೊಲಂಬಸ್ ಅಲ್ಲಿ ಕೂರಿಸ್ಕೊಂಡ್ಲು. ನನಗೆ ಬಾಯಿಗೆ ಬಂದ್ಬಿಟ್ಟಿತ್ತು ಪ್ರಾಣ. ಆಮೇಲೆ ಯೂಶಲಿ ಅವಳು ಅಣ್ಣ ಹೋಗ್ತಾರೆ. ಆ್ಯಂಡ್ ಈಗ ನಾವು ಸ್ನ್ಯಾಕ್ಸ್ ತಿಂದು ನೆಕ್ಸ್ಟ್ ಏನೇನು ಸೆಕ್ಷನ್ ಇದೆ ನೋಡ್ತಾ ಇದ್ದೀವಿ. ನೋಡಿ ಇಲ್ಲೆಲ್ಲ ಕುತ್ಕೊಳಕ್ಕೆ ಮ್ಯಾಟ್ ಹಾಕಿರೋದ್ರಿಂದ ಚಿಕ್ಕ ಮಕ್ಳನ್ನ ಕೂರಿಸ್ಕೊಂಡು ಆರಾಮಾಗಿ ತಿನ್ಸಕ್ಕೆ ಎಲ್ಲ ತುಂಬ ಆಪ್ಷನ್ ಇದೆ. ಸೊ ಚೆನ್ನಾಗಿದೆ. ಬೇಕಾದಂಗೆ ತಿನ್ನಕ್ಕಿದೆ, ಬೇಕಾದಷ್ಟು ಆಟ ಆಡೋಕ್ಕಿದೆ. ಸೊ ನೀವು ನಿಮ್ಮ ಮನೆಗೆ ನೆಂಟರು ಎಲ್ಲ ಬಂದಿದ್ರೆ ಬರ್ಬೋದು. 3D ಶೋ ಇದೆ ಡೈನೋಸಾರ್ದು. ಸೊ ಅದಕ್ಕೂ ಹೋಗ್ಬೋದು. ಎಲ್ಲದಕ್ಕೂ ಎಕ್ಸ್ಟ್ರಾ ದುಡ್ಡು. ಸೊ ಇದು ನೋಡಿ ಚಿಕ್ಕದಾಗಿ ಬೋಟ್ ಸಹ ಮಾಡಿದ್ದಾರೆ ಚಿಕ್ಕ ಮಕ್ಕಳಿಗೆ ಬೋಟಿಂಗ್. ಸೊ ಆಕ್ಚುಲಿ ಸ್ಕೇರಿ ಹೌಸ್ ಸಹ ಇದೆ. ಸೊ ಮನೇಲೆ ಅಷ್ಟೊಂದು ಜನ ನೋಡ್ತಾ ಇರ್ತೀವಿ, ಸ್ಕೇರ್ ಆಗಕ್ಕೆ ಇನ್ನೇನು ಸ್ಕೇರಿ ಹೌಸ್ ಹೋಗ್ಬೇಕು ಅಂತ ಹೋಗ್ಲಿಲ್ಲ ನಾವು. ಮ್ಯಾಜಿಕ್ ಶೋ ಇದೆ. ಸೊ ಎಲ್ಲದಕ್ಕೂ ಬೇರೆ ಬೇರೆ ರೇಟ್ಸ್ ಇದೆ, ನೀವು ಅಲ್ಲೇ ಹೋಗಿ ನೋಡ್ಬೋದು. ಸೊ ಅಲ್ಲಿಂದ ಸ್ವಲ್ಪ ಕ್ರಾಸ್ ಮಾಡ್ಕೊಂಡು ಈ ಕಡೆ ಬಂದ್ರೆ ಮತ್ತೆ ನಾವು ಅದೇ ಪ್ಲೇಸಿಗೆ ಬಂದ್ವಿ. ಯಾವುದು ನಯಾಗ್ರಾ ಫಾಲ್ಸ್ ಇರೋದು. ಸೊ ಈಗ ಲೈಟ್ಸ್ ಎಲ್ಲ ಆನ್ ಮಾಡಿದ್ದಾರೆ, ಸೂಪರ್ ಆಗಿ ಕಾಣಿಸ್ತಾ ಇದೆ, ಚೆನ್ನಾಗಿದೆ. ಎಫರ್ಟ್ ಸಕ್ಕದಾಗಿ ಏನೇನೋ ಟ್ರೈ ಮಾಡಿ ಅಂತೂ ಇಂತೂ ಮಾಡಿದ್ದಾರೆ. ಐ ಲೈಕ್ ಇಟ್ ಅಂತ ಒಬ್ಬೊಬ್ರಿಗೆ ಅನ್ಸಲ್ಲೇ ಇರ್ಬೋದು ಏನಿದು ಅಂತ. ಬಟ್ ಎನಿವೇಸ್ ವಿ ಶುಡ್ ಸಪೋರ್ಟ್ ದಮ್. ಯಾಕಂದ್ರೆ ನಾವುಗಳು ಜಾಸ್ತಿ ಹೋಗಿಲ್ಲ ಅಂದ್ರೆ ಆಬ್ವಿಯಸ್ಲಿ ಈಗ ಎಷ್ಟೊಂದು ಸರ್ಕಸ್ಗಳು ಮುಚ್ಚೋಯ್ತು. ಅದೇ ತರ ನೆಕ್ಸ್ಟ್ ಇವರು ಮುಚ್ಚೋ ಪರಿಸ್ಥಿತಿ ಬರುತ್ತೆ. ಸೊ ಇಟ್ಸ್ ಗುಡ್. ನಾವ್ ಹೆಂಗೆ ಮಾಲ್ಗೆ ಅದಕ್ಕೆ ಇದಕ್ಕೆ ಅಂತ ಹೋಗ್ತೀವಿ, ಇಲ್ಲಿಗೂ ಒಂದು ಬಂದು ವಿಸಿಟ್ ಹಾಕಿ ನಾವು ಏನಾದರೂ ಸ್ವಲ್ಪ ಬೇಕಾಗಿರೋದು ತಗೊಂಡು ಇದನ್ನೆಲ್ಲ ನೋಡ್ಕೊಂಡು ಹೋದ್ರೆ ಅವ್ರಿಗೂ ಫೈನಾನ್ಷಿಯಲಿ ಹೆಲ್ಪ್ ಆಗುತ್ತೆ. ಅಂಡ್ ದೇ ಮೈಟ್ ಆಲ್ಸೋ ಕಮ್ ಅಪ್ ವಿತ್ ಮೆನಿ ವೇಸ್ ಟು ಡು ದಿಸ್. ನಾವು ಚಿಕ್ಕವರಿದ್ದಾಗ ಬರೀ ಎಕ್ಸಿಬಿಷನ್ ಹಾಕೋರು. ಈಗ ನೋಡಿ ಅವರು ಪಾಪ ಅಪ್ಗ್ರೇಡ್ ಆಗಿದ್ದಾರೆ. ಈ ತರ ಎಲ್ಲ ಮಾಡಬೇಕು ಅವರು ಜನನ ಅಟ್ರಾಕ್ಟ್ ಮಾಡೋಕ್ಕೋಸ್ಕರ. ಸೊ ಆಬ್ವಿಯಸ್ಲಿ ನಮ್ಮ ಬೆಂಗಳೂರಲ್ಲಿ ಇಷ್ಟೊಂದು ನೀರು ಕಾಣಿಸಿದ್ದೆ ಒಂದು ದುಡ್ಡು ಅದ್ಭುತ. ಈ ತರ ಫಾಲ್ಸ್ ಇದ್ದಿದ್ರೆ ಇನ್ನೂ ಸೂಪರ್ ಆಗಿರ್ತಿತ್ತು. ಬಟ್ ಎನಿವೇಸ್ ಆ ಫೀಲ್ ಅಂತೂ ಸಿಕ್ತು. ಫಾಲ್ಸ್ ಇಲ್ಲ, ಸುತ್ತಮುತ್ತ ಹೋಗ್ಬೇಕು, ಬಟ್ ಬೆಂಗಳೂರು ಸಿಟಿ ಒಳಗಡೆನೆ ಫಾಲ್ಸ್ ಇಲ್ವಲ್ಲ. ಸೊ ಇಲ್ಲಿ ಬಂದು ಸಕ್ಕದಾಗಿರುವ ಕಲರ್ಫುಲ್ ಆಗಿರುವ ಫೋಟೋಸ್ ತಗೊಳ್ಳಿ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಹಾಕಕ್ಕೆ. ಆ್ಯಂಡ್ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಬಂದು ಇವ್ರಿಗೂ ಸ್ವಲ್ಪ ಎಂಕರೇಜ್ ಮಾಡೋಣ ಅಂತ
ನಿಮಗೆ ಹೇಳ್ತಾ ಇದ್ದೀನಿ 4 to 9 ಬರ್ಬೋದು. ಇದು ಯಾವುದು ಪೇಡ್ ಪ್ರಮೋಷನ್ ಅಲ್ಲ, ಬಟ್ ಐ ರಿಯಲಿ ಲೈಕ್ ಇಟ್. ಸೊ ಅದಕ್ಕೆ ನಾನು ಎಲ್ಲೋದ್ರೂ ಆ್ಯಕ್ಚುಲಿ ಈ ಥರ ವಿಡಿಯೋಸ್ ಮಾಡ್ತಿರ್ತೀನಿ. ಆ್ಯಂಡ್ ಯು ಕ್ಯಾನ್ ಸಿ ಸೋ ಮೆನಿ ಪೀಪಲ್ ಆರ್ ದೇರ್. ಈಗ ನೋಡಿ ಎಷ್ಟು ಜನ ಆಗ್ಬಿಟ್ಟಿದ್ದಾರೆ, ನಾವು ಬಂದಿದ್ದಕ್ಕಿಂತ ಈಗ ಬರ್ತಾನೆ ಇದ್ದಾರೆ. ವೆಲ್ ಆ್ಯಂಡ್ ಗುಡ್. ಬಟ್ ಸ್ವಲ್ಪ ಬೇಗ ಬಂದರೆ ನೀವು ಬೆಳಗ್ಗೆ ಯಾವ ಥರ ಇತ್ತು ಮತ್ತು ಸಾಯಂಕಾಲ ಲೈಟ್ ಹಾಕಿದ್ಮೇಲೆ ಯಾವ ಥರ ಇರುತ್ತೆ ಅನ್ನೋದೆರಡು ಸಹ ನೋಡ್ಬೋದು. ಸೊ ಈಗ ನಾವು ಮತ್ತೆ ಅದೇ ಗೇಟಿಂದ ಆಚೆ ಹೋಗ್ತಾ ಇದ್ದೀವಿ. ದಿಸ್ ಇಸ್ ದ ಎಕ್ಸಿಟ್. ಸೊ ಎಕ್ಸಿಟ್ಗೆ ಬಂದ್ವಿ ಆ್ಯಂಡ್ ಫೈನಲಿ ವಿ ಆರ್ ಡನ್ ಆ್ಯಂಡ್ ಇಟ್ ಲುಕ್ಸ್ ರಿಯಲಿ ಫ್ಯಾಬ್. ಎಲ್ಲ ಲೈಟ್ಸ್ ಹಾಕಿದ್ಮೇಲೆ ಆ್ಯಂಡ್ ದಿಸ್ ಬಟರ್ಫ್ಲೈ ಈಸ್ ಬ್ಯೂಟಿಫುಲ್. ನೋಡಿ ಎಷ್ಟು ಚೆನ್ನಾಗಿ ಲೈಟ್ ಆನ್ ಆಗಿದೆ. ಸೊ ವಿ ರಿಯಲಿ ಎಂಜಾಯ್ಡ್ ಆ್ಯಂಡ್ ವಿ ಡಿಡ್ ಲಾಟ್ ಆಫ್ ಫನ್ ಹಿಯರ್. ಮಕ್ಕಳು ಸಖತ್ ಎಂಜಾಯ್ ಮಾಡಿದ್ರು ಆ್ಯಂಡ್ ಇಟ್ ಈಸ್ ಎ ಬೆಸ್ಟ್ ಥಿಂಗ್ ಟು ಕಮ್ ಇನ್ ಸಮರ್. ಸೊ ನೀವು ಬನ್ನಿ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಆ್ಯಂಡ್ ಎಂಜಾಯ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.